ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಕಡೆಗೋಲು ಕೃಷ್ಣನಿಗೂ ಹೋಟೆಲ್ ಉದ್ಯಮಕ್ಕೂ ಇದೆ. ಎಲ್ಲೇ ಹೋಟೆಲ್ ಇಟ್ರೂ ಗೆಲ್ತಾರೆ. ಇದು ಪ್ರಪಂಚದ ಅತ್ಯಂತ ಮಹಿಮೆಯುಳ್ಳ ಅನ್ನ ಬ್ರಹ್ಮ ಕ್ಷೇತ್ರ. ಅನ್ನ ದಾಸೋಹಕ್ಕೆ ನೆರವಾಗುತ್ತೆ ಕೃಷ್ಣ ಮಠದಲ್ಲಿರುವ ಅಕ್ಷಯ ಪಾತ್ರೆ. ಇದೇ ಹೊತ್ತಿನ ವಿಶೇಷ ಕಡೆಗೋಲು ಕೃಷ್ಣ ಮಹಿಮೆ. ಉಡುಪಿಯಲ್ಲಿರುವ ಕಡೆಗೋಲು ಕೃಷ್ಣನ ಇತಿಹಾಸ ಇಂದು ನೆನೆಯದಲ್ಲ. ಇವನು ದ್ವಾರಕೆಯಿಂದ ಉಡುಪಿಯಲ್ಲಿ ಬಂದು ನೆಲೆಸಿದ ಕಥೆ ಅತ್ಯಂತ ರೋಚಕ. ಬನ್ನಿ, ದ್ವಾಪರ ಯುಗದಲ್ಲಿ ರುಕ್ಮಿಣಿಯಿಂದ ಪೂಜೆ ಪಡೆದು ಮಧ್ವಾಚಾರ್ಯರಿಂದ ಆರಾಧಿಸಲ್ಪಟ್ಟ ಕಡೆಗೋಲು ಕೃಷ್ಣನ ಬಗ್ಗೆ ತಿಳಿಯೋಣ. ವಾಸುದೇವ ವಸುದೇವನಂದನ ದೇವಕಿ ಪುತ್ರ ದೇವಾದಿದೇವ ದ್ವಾಪರ ಯುಗದಲ್ಲಿ ರುಕ್ಮಿಣಿಯಿಂದ ಪೂಜೆ ಪಡೆದ ಮುದ್ದು ಕೃಷ್ಣ, ಆಚಾರ್ಯ ಮಧ್ವರಿಂದ ಆರಾಧನೆಗೊಂಡ ಬಾಲಗೋಪಾಲ ಎಂದು ಅಷ್ಟಮಠದ ಯತಿಗಳಿಂದ ಪೂಜೆ ಪಡಿತಾ ಇರುವ ಕಡೆಗೋಲು ಕೃಷ್ಣ. ಇವನೇ ಭಕ್ತರ ಪ್ರೀತಿಯ ದೊರೆ ಉಡುಪಿ ಶ್ರೀಕೃಷ್ಣ. ವಾಸುದೇವಾಯ ಗೋವಿಂದ ಕೃಷ್ಣ, ಸನಾತನಾಯ ಗೋವಿಂದ ಕೃಷ್ಣ, ವಸುದೇವಾತ್ಮಜ ಗೋವಿಂದ. ಉಡುಪಿ ಕ್ಷೇತ್ರದ ಬಗ್ಗೆ ಎಷ್ಟು ವರ್ಣಿಸಿದ್ರೂ ಕಡಿಮೆಯೇ. ಉಡು ಅಂದ್ರೆ ನಕ್ಷತ್ರಗಳು, ಪಾ ಅಂದ್ರೆ ಒಡಿಯ, ನಕ್ಷತ್ರಗಳ ಒಡಿಯ ಎಂದರ್ಥ. ಉಡುಪಿ ಸಾಕ್ಷಾತ್ ಚಂದ್ರನ ತಪೋಭೂಮಿಯೂ ಹೌದು. ಬಂದವನು ಈ ಕಡೆಗೋಲು ಕೃಷ್ಣ. ಕಡೆಗೋಲು ಕೃಷ್ಣ ಉಡುಪಿಯಲ್ಲಿ ಬಂದು ನೆಲೆಸಿದ್ರ ಹಿಂದೆ ಒಂದು ರೋಚಕ ಹಿನ್ನೆಲೆ ಇದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಒಮ್ಮೆ ಶ್ರೀಕೃಷ್ಣ ಮತ್ತು ಅವನ ತಾಯಿ ದೇವಕಿ ಮಾತನಾಡ್ತಾ ಕುಳಿತಿರ್ತಾರೆ. ಆಗ ದೇವಕಿ ಕೃಷ್ಣನಿಗೆ ಹೇಳ್ತಾಳೆ, ನಿನ್ನ ಬಾಲ್ಯ ಲೀಲೆಗಳನ್ನ ನಾನು ನೋಡಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ನೀನು ಬಾಲ್ಯದಲ್ಲಿ ಯಶೋದೆಯ ಬಳಿ ಬೆಳೆದೆ. ಖಂಡಿತವಾಗಿ ನೀನು ಬಾಲ್ಯದಲ್ಲಿ ವಿವಿಧ ಲೀಲೆಗಳನ್ನ ತೋರಿಸಿದ್ದೀಯಾ ಅನ್ನೋದು ನನಗೆ ಗೊತ್ತು. ಆದ್ರೆ ನಾನು ನಿನ್ನ ಬಾಲ್ಯ ಲೀಲೆ ನೋಡಲು ವಂಚಿತಳಾದೆ. ಹೀಗಾಗಿ ನಿನ್ನ ಬಾಲ್ಯ ಲೀಲೆ ತೋರಿಸು ಎಂಬ ಆಸೆಯನ್ನ ವ್ಯಕ್ತಪಡಿಸ್ತಾಳೆ. ದೇವಕಿಯ ಇಚ್ಛೆ ಪೂರ್ಣಗೊಳಿಸಲು ಶ್ರೀಕೃಷ್ಣ ಪುಟ್ಟ ಮಗುವಿನ ರೂಪವನ್ನ ಧಾರಣೆ ಮಾಡಿಕೊಳ್ತಾನೆ. ಆ ಸಂದರ್ಭದಲ್ಲಿ ದೇವಕಿ ಮೊಸರು ಕಡಿಯುತ್ತಿರುತ್ತಾಳೆ. ಆಗ ಪುಟ್ಟ ಕೃಷ್ಣ ಕಡೆಗೋಲು ಮತ್ತು ಹಗ್ಗವನ್ನ ಅವಳಿಂದ ಕೆತ್ತುಕೊಂಡು ಓಡುತ್ತಾನೆ. ಅವನನ್ನ ಹಿಡಿದುಕೊಳ್ಳಲು ದೇವಕಿ ಹಿಂದೆಯೇ ಓಡುತ್ತಿರುತ್ತಾಳೆ. ಈ ಸುಂದರ ಸನ್ನಿವೇಶವನ್ನ ರುಕ್ಮಿಣಿ ಬಾಗಿಲಲ್ಲಿ ನಿಂತು ಕಣ್ತುಂಬಿಕೊಳ್ತಾಳೆ. ಈ ಸನ್ನಿವೇಶದ ನಂತರ ರುಕ್ಮಿಣಿ ಶ್ರೀಕೃಷ್ಣನಲ್ಲಿ ಒಂದು ಬೇಡಿಕೆಯನ್ನ ಇಡ್ತಾಳೆ. ಅದೇನು ಅಂದ್ರೆ, ನಿನ್ನ ಈ ಬಾಲಲೀಲೆಯ ಮುದ್ದಾದ ಮೂರ್ತಿ ಪೂಜಿಸುವ ಆಸೆಯಾಗಿದೆ ಎಂದು ಹೇಳುತ್ತಾಳೆ. ಆಗ ಶ್ರೀಕೃಷ್ಣ ವಿಶ್ವಕರ್ಮನಿಂದ ಸಾಲಿಗ್ರಾಮ ಶಿಲೆಯ ಮುದ್ದಾದ ಕಡೆಗೋಲು ಕೃಷ್ಣನ ಮೂರ್ತಿಯನ್ನ ಮಾಡಿಸಿ ರುಕ್ಮಿಣಿಗೆ ನೀಡ್ತಾನೆ. ದ್ವಾಪರ ಯುಗದ ಅಂತ್ಯ ಕಾಲದಲ್ಲಿ ರುಕ್ಮಿಣಿ ತಾನು ಪೂಜಿಸ್ತಾ ಇದ್ದ ಕಡೆಗೋಲು ಕೃಷ್ಣನ ವಿಗ್ರಹವನ್ನ ಗೋಪಿಚಂದನದಲ್ಲಿ ಮುಚ್ಚಿ ಭೂಮಿಯಲ್ಲಿ ಅಡಗಿಸಿಡ್ತಾಳೆ. ನಂತರ ದ್ವಾಪರ ಯುಗ ಅಂತ್ಯವಾಗಿ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ದ್ವಾರಕೆಯ ಸಮುದ್ರದಲ್ಲಿ ಹೆಚ್ಚು ಮುತ್ತು ರತ್ನಗಳು ದೊರೆಯುತ್ತಿರುತ್ತವೆ. ಅದಕ್ಕಾಗಿ ವ್ಯಾಪಾರಿಗಳು ಮುತ್ತುಗಳನ್ನ ತೆಗೆದುಕೊಂಡು ಸಮುದ್ರ ಮಾರ್ಗದ ಮೂಲಕ ಪಶ್ಚಿಮ ಸಮುದ್ರದ ಕಡೆಗೆ ಹೋಗ್ತಾರೆ. ಮಂಗಳೂರು, ಮಲ್ಪೆಯ ಸಮುದ್ರಗಳು ಈ ಮಾರ್ಗದಲ್ಲಿ ಸಿಗುತ್ತವೆ.
ವ್ಯಾಪಾರಿಗಳು ಪಶ್ಚಿಮ ಸಮುದ್ರದ ಕಡೆಗೆ ಹೋಗುವಾಗ ಬಿರುಗಾಳಿಗೆ ಸಿಲುಕಿ ಹಡಗು ಅಡ್ಡಾದಿಡ್ಡಿಯಾಗಿ ಹೋಗಬಾರದು ಅಂತ ಒಂದು ಉಪಾಯ ಮಾಡ್ತಾರೆ. ಹಗುರವಾದ ಮುತ್ತು ರತ್ನಗಳ ವಿರುದ್ಧದ ದಿಕ್ಕಿಗೆ ಭಾರವಾದ ಗೋಪಿಚಂದನದ ಹೆಂಟೆಗಳನ್ನ ಹಾಕಿಕೊಂಡು ಹೋಗ್ತಿರ್ತಾರೆ. ಹೀಗಿರುವಾಗ ಒಮ್ಮೆ ಮುತ್ತು ರತ್ನ ತುಂಬಿದ ಹಡಗು ತೀವ್ರ ಬಿರುಗಾಳಿಗೆ ಸಿಲುಕಿ ಮಂಗಳೂರು ಮಲ್ಪೆಯ ಭಾಗದಲ್ಲಿ ಮುಳುಗಿ ಹೋಗುತ್ತೆ. ತ್ರಿಕಾಲ ಜ್ಞಾನಿಗಳಾದ ಮಧ್ವಾಚಾರ್ಯರು ಮಾರ್ಗಶಿರ ಮಾಸದ ಎಳ್ಳಮವಾಸ್ಯೆ ಸಂದರ್ಭದಲ್ಲಿ ಮಲ್ಪೆ ಭಾಗದಲ್ಲಿ ಸಮುದ್ರ ಸ್ನಾನಕ್ಕೆ ಶಿಷ್ಯಂದಿರ ಸಮೇತ ಹೋಗಿರ್ತಾರೆ. ಮಧ್ವಾಚಾರ್ಯರು ತಮ್ಮ ತಪೋಶಕ್ತಿಯಿಂದ ಶ್ರೀಕೃಷ್ಣ ಮಲ್ಪೆಗೆ ಬರುವುದನ್ನ ಮೊದಲೇ ತಿಳಿದಿರ್ತಾರೆ. ಹೀಗಾಗಿ ಸಮುದ್ರ ಸ್ನಾನಕ್ಕೆ ತೆರಳಿದ ಯತಿಗಳು ಸಮುದ್ರದಿಂದ ಗೋಪಿಚಂದ್ರನದ ಹೆಂಡತಿಯೊಂದನ್ನ ಮೇಲಕ್ಕೆತ್ತುತ್ತಾರೆ. ಗೋಪಿಚಂದ್ರದೊಳಗೆ ಮುತ್ತು ಕಡೆಗೋಲು ಕೃಷ್ಣನ ವಿಗ್ರಹವಿರುತ್ತೆ. ಈ ವಿಗ್ರಹವನ್ನ ಉಡುಪಿಗೆ ತಂದು ಪ್ರತಿಷ್ಠಾಪಿಸುತ್ತಾರೆ. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋದಾರಪೀನಾಂಸಕಂ ಇಂದಿರಾ ಚಂಚಲ ಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ. ಮಧ್ವಾಚಾರ್ಯರು ಮುಂದೆ ಈ ಕಡೆಗೋಲು ಶ್ರೀಕೃಷ್ಣನ ಸೇವೆಗಾಗಿ 8 ಯತಿಗಳನ್ನ ನೇಮಿಸುತ್ತಾರೆ. ಎಂದಿಗೂ ಅಷ್ಟಮಠದ ಯತಿಗಳು ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನ ನೆರವೇರಿಸಿಕೊಂಡು ಬರ್ತಿದ್ದಾರೆ. ನಾರಾಯಣ ಕೃಷ್ಣ ಹರಿನಾರಾಯಣ ಕೃಷ್ಣ ನರಕಾಂತಕ ನೀಲಾಂಜನವರ್ಣ ಹರಿ ಕೃಷ್ಣ ನಾರಾಯಣ ಕೃಷ್ಣ ಹರಿನಾರಾಯಣ ಕೃಷ್ಣ. ಉಡುಪಿಯಲ್ಲಿ ನೆಲೆಸಿರುವ ಈ ಕೃಷ್ಣ ಸ್ವಯಂ ಕೃಷ್ಣನಿಂದಲೇ ನಿರ್ಮಾಣವಾದವನು. ದ್ವಾಪರ ಯುಗದಲ್ಲಿ ನಿರ್ಮಾಣವಾಗಿ ದ್ವಾರಕೆಯಿಂದ ಉಡುಪಿಗೆ ಬಂದವನು. ದೇವಕಿಗೆ ದರ್ಶನ ನೀಡಿದ ಬಾಲಕೃಷ್ಣನ ರೂಪದಲ್ಲೇ ಉಡುಪಿಯ ಕೃಷ್ಣನ ಒಂದು ಕೈಯಲ್ಲಿ ಕಡೆಗೋಲು, ಇನ್ನೊಂದು ಕೈಯಲ್ಲಿ ಹಗ್ಗವಿದೆ. ತಲೆಯಲ್ಲಿ ಜುಟ್ಟು ಬಿಗಿದ ಸುಂದರವಾದ ತಲೆಮುಡಿಯಿದೆ. ಧರಣೀಧರನೇ ದಯಾರೂಪನೇ ದಯಾಹೃದಯನೇ ಧರ್ಮರಕ್ಷಣೆ ಗೋಪಿ ಕೃಷ್ಣನೇ ಹೃಷಿಕೇಶನೇ ಗುರುವಾಯೂರಪ್ಪನೇ ಸುಜನ ಪಾಲನೆ. ಈ ಕೃಷ್ಣ ದ್ವಾಪರ ಯುಗದ ಕೃಷ್ಣ ದ್ವಾರಕೆಯಿಂದ ಇಲ್ಲಿಗೆ ಬಂದವ. ಅಲ್ಲಿಗೆ ಹೇಳ್ತಾರೆ ಅದು ಶ್ಲೋಕ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ, ಸಕಲ ಭಾಗ್ಯವಂತವಾದಂತಹ ದ್ವಾರಕೆಯನ್ನೇ ಬಿಟ್ಟು ಇಲ್ಲಿ ಬಂದು ನೆಲೆಸಿದ್ದೆ ಕೃಷ್ಣ ಅಂತ ಆ ಸ್ತೋತ್ರದಲ್ಲೇ ಬರುತ್ತೆ. ಹೀಗಿರುವಾಗ ಅಂತಹ ದ್ವಾರಕೆಯಿಂದ ಬಂದ ಕೃಷ್ಣ ಅಂತ ಹೇಳುವಂತಹದ್ದು ಒಂದು ಎಲ್ರಿಗೂ ಬಹಳ, ಯಾಕೆ ಯಾರಿಗೂ ದ್ವಾರಕೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಕೂಡ ಆ ಕೃಷ್ಣನನ್ನು ಇಲ್ಲೇ ನೋಡಬಹುದು. ಅದಕ್ಕೆ ಮಧ್ವಾಚಾರ್ಯರು ಅದನ್ನು ಇಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾದಂತಹ ಪೂಜಾದಿ ವ್ಯವಸ್ಥೆಗಳೇ ಬಾಲಯತಿಗಳು, ಬಾಲ ಸನ್ಯಾಸಿಗಳು 8 ಮಂದಿಯನ್ನು ನೇಮಕ ಮಾಡಿ ಅವರಿಗೆ ಆ ಪೂಜೆಯ ಕೈಂಕರ್ಯವನ್ನು ಅವರಿಗೆ ಒಪ್ಪಿಸಿದ್ದಾರೆ. ದ್ವಾರಕೆಯಿಂದ ಉಡುಪಿಗೆ ಬಂದ ಶ್ರೀಕೃಷ್ಣನ ಕಥೆಯೇ ರೋಮಾಂಚನಕಾರಿ. ಇನ್ನು ಮಧ್ವಾಚಾರ್ಯರು ಇಲ್ಲಿ ಪೂಜೆ, ಅನುಷ್ಠಾನ, ಜಪ ತಪಗಳನ್ನ ಕೈಗೊಂಡಿದ್ರಿಂದ ಉಡುಪಿ ಕ್ಷೇತ್ರ ಮತ್ತಷ್ಟು ಜಾಗೃತ ಕ್ಷೇತ್ರವಾಗಿದೆ. ಕಡೆಗೋಲು ಕೃಷ್ಣ ಉಡುಪಿಯಲ್ಲಿ ನೆಲೆಸಿದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಈ ಭಾಗದ ಜನರಿಗೆ ವಾದಿರಾಜರು ಪ್ರಸಾದ ರೂಪದಲ್ಲಿ ನೀಡಿದ್ದ ಬದನೆ ಬೀಜ ವಾಣಿಜ್ಯ ಬೆಳೆಯಾಗಿ ಇಂದು ವಿಶ್ವವಿಖ್ಯಾತಿ ಗಳಿಸಿದ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಉಡುಪಿಯ ಮಟ್ಟು ಗ್ರಾಮದಲ್ಲಿ ಬೆಳೆಯೋ ಮಟ್ಟುಗುಳ್ಳ ವಿಶ್ವವಿಖ್ಯಾತಿ ಪಡೆದಿದೆ. ಶ್ರೀಕೃಷ್ಣನ ಕೃಪೆ ಮತ್ತು ವಾದಿರಾಜರ ಆಶೀರ್ವಾದದಿಂದ ಮಟ್ಟು ಗ್ರಾಮ ಹೊರತುಪಡಿಸಿದರೆ ಬೇರೆ ಎಲ್ಲೂ ಇಷ್ಟು ರುಚಿ ಇರುವ ಮಟ್ಟುಗುಳ್ಳ ಬೆಳೆಯಲ್ಲ. ಹಾಗಾದ್ರೆ ಬನ್ನಿ, ವಾದಿರಾಜರು ಇಲ್ಲಿನ ರೈತರಿಗೆ ಪ್ರಸಾದ ರೂಪದಲ್ಲಿ ಮಟ್ಟುಗುಳ್ಳ ಬದನೆಯ ಬೀಜಗಳನ್ನ ನೀಡಿದ ಆ ಸುಂದರ ಕಥೆಯನ್ನ ತಿಳಿಯೋಣ.
ಉಡುಪಿ ಕೃಷ್ಣ ಮಠ ಅನ್ನಬ್ರಹ್ಮ ಕ್ಷೇತ್ರವಾಗಿ ವಿಶ್ವದಲ್ಲೇ ಖ್ಯಾತಿ ಗಳಿಸಿದೆ. ಅದೇ ರೀತಿ ಇದೇ ಜಿಲ್ಲೆಯಲ್ಲಿ ಬೆಳೆಯುವ ಒಂದು ವಿಶೇಷ ವಾಣಿಜ್ಯ ಬೆಳೆಯೆಂದು ಉಡುಪಿ ವಿಶ್ವವಿಖ್ಯಾತಿ ಪಡೆದಿದೆ. ಅದೇ ಮಟ್ಟುಗುಳ್ಳ. ಮಟ್ಟುಗುಳ್ಳ ಅನ್ನೋದು ವಿಶಿಷ್ಟ ರುಚಿ ಹೊಂದಿರುವ ಬದನೆಯ ಒಂದು ಪ್ರಭೇದ. ವಿಶೇಷ ಅಂದ್ರೆ ಉಡುಪಿ ಜಿಲ್ಲೆ ಕಟಪಾಡಿಯ ಮಟ್ಟು ಗ್ರಾಮದಲ್ಲಿ ಮಾತ್ರ ಈ ಬದನೆಯನ್ನ ಬೆಳೆಯಲಾಗುತ್ತೆ. ಮಟ್ಟು ಗ್ರಾಮ ಬಿಟ್ರೆ ಜಗತ್ತಿನ ಯಾವ ಭಾಗದಲ್ಲೂ ಈ ಬದನೆ ಬೆಳೆಯಲ್ಲ. ಹೀಗಾಗಿ ಮಟ್ಟುಗುಳ್ಳ ವಿಶ್ವವಿಖ್ಯಾತಿ ಪಡೆದಿದೆ. ಅನ್ನದಾಸೋಹ ಕ್ಷೇತ್ರ ಕೃಷ್ಣ ಮಠಕ್ಕೂ ಮಟ್ಟುಗುಳ್ಳಕ್ಕೂ ಇದೆ ನಂಟು. ವಾದಿರಾಜ ತೀರ್ಥರ ಪ್ರಸಾದ ಈ ಮಟ್ಟುಗುಳ್ಳ. ಕೃಷ್ಣ ಮಠಕ್ಕೂ ಮಟ್ಟುಗುಳ್ಳಕ್ಕೂ ಅವಿನಾಭಾವ ಸಂಬಂಧವಿದೆ. ಉಡುಪಿಯ ಸೋದೆ ಮಠದ ಶ್ರೀ ವಾದಿರಾಜ ತೀರ್ಥ ಶ್ರೀಪಾದರು ಪ್ರತಿನಿತ್ಯ ಪೂಜೆ ಅಂಗವಾಗಿ ತಮ್ಮ ಇಷ್ಟ ದೈವವಾದ ಹಯಗ್ರೀವನಿಗೆ ನೈವೇದ್ಯ ಅರ್ಪಿಸುತ್ತಿದ್ರು. ನೈವೇದ್ಯವನ್ನ ಭಗವಂತ ಕುದುರೆ ರೂಪದಲ್ಲಿ ವಾದಿರಾಜರ ಹಿಂಬದಿಯಿಂದ ಬಂದು ತಿನ್ನುತ್ತಿದ್ದ. ನೈವೇದ್ಯದ ನಂತರ ಸದಾ ಖಾಲಿ ಪಾತ್ರೆ ಕೊಡ್ತಾ ಇದ್ದಿದ್ರಿಂದ ಶಂಕಿತರಾದ ಬ್ರಾಹ್ಮಣರು ಒಮ್ಮೆ ನೈವೇದ್ಯಕ್ಕೆ ವಿಷ ಬೆರೆಸಿ ನೀಡ್ತಾರೆ. ಎಂದಿನಂತೆ ವಾದಿರಾಜರು ಭಗವಂತನಿಗೆ ನೈವೇದ್ಯ ಅರ್ಪಿಸಿದಾಗ ಕುದುರೆ ಬಂದು ನೈವೇದ್ಯವನ್ನ ಪೂರ್ತಿಯಾಗಿ ತಿನ್ನುತ್ತೆ. ವಿಪರ್ಯಾಸ ಏನು ಅಂದ್ರೆ ವಿಷವನ್ನ ಉಂಡ ಪರಿಣಾಮ ಉಡುಪಿ ಕೃಷ್ಣನ ವಿಗ್ರಹ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆಗ ತಮ್ಮ ತಪ್ಪಿನ ಅರಿವಾದ ಬ್ರಾಹ್ಮಣರು ವಾದಿರಾಜರ ಬಳಿ ಕ್ಷಮೆ ಕೇಳ್ತಾರೆ. ವಾದಿರಾಜರು ಮಟ್ಟು ಗ್ರಾಮದ ಬ್ರಾಹ್ಮಣರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಮ್ಮ ದಿವ್ಯ ಶಕ್ತಿಯಿಂದ ಬದನೆ ಗಿಡದ ಬೀಜಗಳನ್ನ ಕೊಡ್ತಾರೆ. ಈ ಬೀಜಗಳನ್ನ ಬಿತ್ತಿ ಬದನೆ ಬೆಳೆದು ಕೃಷ್ಣನಿಗೆ ಸಮರ್ಪಿಸುವಂತೆ ತಿಳಿಸುತ್ತಾರೆ. ಅದರಂತೆ ಬ್ರಾಹ್ಮಣರು ಮಟ್ಟು ಗ್ರಾಮದಲ್ಲಿ ಬದನೆ ಬೆಳೆದು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲು ಆರಂಭಿಸುತ್ತಾರೆ. ಇದರಿಂದ ನೀಲಿ ಬಣ್ಣಕ್ಕೆ ತಿರುಗಿದ್ದ ಶ್ರೀಕೃಷ್ಣನ ವಿಗ್ರಹ ಮತ್ತೆ ನೈಜ ಬಣ್ಣಕ್ಕೆ ತಿರುಗುತ್ತೆ ಎನ್ನಲಾಗುತ್ತೆ. ಆ ಮೂಲಕ ಮಟ್ಟು ಗ್ರಾಮದ ಬ್ರಾಹ್ಮಣರ ಪಾಪ ಪರಿಹಾರವಾಗುತ್ತೆ. ಮತ್ತೊಂದು ಕಥೆಯ ಪ್ರಕಾರ ಮಠದ ಕುದುರೆಗೆ ವಿಷ ಪ್ರಾಶನವಾದಾಗ ಸಾಕ್ಷಾತ್ ಕೃಷ್ಣ ವಾದಿರಾಜರ ಕನಸಿನಲ್ಲಿ ಕಾಣಿಸಿಕೊಂಡನಂತೆ. ಬಂಗಾಳ ಕೊಲ್ಲಿಯಿಂದ ಮಟ್ಟುಗುಳ್ಳ ಬದನೆ ಬೀಜ ತಂದು ಉಡುಪಿ ಮಟ್ಟು ಗ್ರಾಮದ ರೈತರಿಗೆ ನೀಡಬೇಕು. ಅವರ ಕೈಯಿಂದ ಬೆಳೆದ ಬದನೆಯ ನೈವೇದ್ಯವನ್ನ ಕುದುರೆಗೆ ತಿನ್ನಿಸಿದ್ರೆ ಕುದುರೆ ಹಿಂದಿನ ಸ್ಥಿತಿಗೆ ಮರಳುತ್ತೆ ಎಂದರಂತೆ. ಆ ಪ್ರಕಾರವಾಗಿ ವಾದಿರಾಜರು ನಡೆದುಕೊಂಡ ನಂತರ ನೀಲಿ ಬಣ್ಣಕ್ಕೆ ತಿರುಗಿದ ಕುದುರೆ ಯಥಾಸ್ಥಿತಿಗೆ ಮರಳುತ್ತೆ. ನಂತರದ ದಿನಗಳಲ್ಲೂ ಮಟ್ಟು ಗ್ರಾಮದಲ್ಲಿ ಈ ತಳಿಯನ್ನ ಬೆಳೆಸುತ್ತಾ ಬರಲಾಯಿತು ಎಂಬ ಪ್ರತೀತಿ ಇದೆ. ಬೆಸ್ತರಿಗೆ ವಾದಿರಾಜರು ನೀಡಿದ ಗುರುದಕ್ಷಿಣೆ ಮಟ್ಟುಗುಳ್ಳ. ಮಟ್ಟುಗುಳ್ಳ ಬದನೆಯ ಹಿಂದೆ ಮತ್ತೊಂದು ರೋಚಕ ಕಥೆ ಇದೆ. ಸರಿಸುಮಾರು 500 ವರ್ಷಗಳ ಹಿಂದೆ ವಾದಿರಾಜರು ಮಟ್ಟು ಗ್ರಾಮದಲ್ಲಿ ವಾಸ್ತವ್ಯವಿದ್ರು. ಆಗ ಬೆಸ್ತರು ಸ್ವಾಮಿಗಳ ಆರೈಕೆ ಮಾಡ್ತಿದ್ರು. ಅವರ ಪ್ರೀತಿ ಮತ್ತು ಆರೈಕೆಯಿಂದ ಸಂತೋಷಗೊಂಡ ವಾದಿರಾಜರು ಬೆಸ್ತರನ್ನ ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸುತ್ತಾರೆ. ಬೆಸ್ತರನ್ನ ಉದ್ಧರಿಸಲೆಂದೇ ವಿಶೇಷವಾದ ಬದನೆಯ ತಳಿ ನೀಡ್ತಾರೆ. ವಾದಿರಾಜರು ಅನುಗ್ರಹಿಸಿ ನೀಡಿದ ಆ ಬೀಜಗಳಿಂದ ತಲೆತಲಾಂತರಗಳಿಂದ ಸಮೃದ್ಧ ಬೆಳೆ ಬೆಳೆಯಲಾಗ್ತದೆ. ಹೊರೆಕಾಣಿಕೆ ರೂಪದಲ್ಲಿ ಮಠಕ್ಕೆ ಮಟ್ಟುಗುಳ್ಳ ಅರ್ಪಿಸುವ ಸಂಪ್ರದಾಯ. ವಾದಿರಾಜರು ಕೃಷ್ಣ ಮಠಕ್ಕೆ ರೈತರು ಮಟ್ಟುಗುಳ್ಳ ನೀಡುವ ಕರಾರು ಮಾಡಿದ್ರು. ಹೀಗಾಗಿ ಉಡುಪಿ ಕೃಷ್ಣ ಮಠದ ಪರ್ಯಾಯದ ವೇಳೆ ರೈತರು ಹಸಿರು ಹೊರೆಕಾಣಿಕೆ ರೂಪದಲ್ಲಿ ಮಟ್ಟುಗುಳ್ಳವನ್ನ ಹಿಂದಿನಿಂದಲೂ ನೀಡ್ತಾ ಬಂದಿದ್ದಾರೆ. ಮಟ್ಟುಗುಳ್ಳವನ್ನ ಕೃಷ್ಣನಿಗೆ ಅರ್ಪಿಸಿದ್ರೆ ಬೆಳೆ ಸಮೃದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ. ಪರ್ಯಾಯದ ವೇಳೆ ತಯಾರಾಗುತ್ತೆ ವಿಧ ವಿಧ ಮಟ್ಟುಗುಳ್ಳ ಖಾದ್ಯ. ಮಟ್ಟುಗುಳ್ಳದ ರುಚಿ ಅದ್ಭುತವಾಗಿರುತ್ತೆ. ಉಡುಪಿ ಮಠದಲ್ಲಿ ಪರ್ಯಾಯದ ವೇಳೆ ನಡೆಯುವ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಮಟ್ಟುಗುಳ್ಳದ ಬಗೆ ಬಗೆ ಖಾದ್ಯಗಳು ಸಿದ್ಧಗೊಳ್ಳುತ್ತವೆ.
ಮಟ್ಟುಗುಳ್ಳ ಸಾಂಬಾರು, ಪಲ್ಯ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳನ್ನ ತಯಾರಿಸಿ ಭಕ್ತರಿಗೆ ಬಡಿಸಲಾಗುತ್ತೆ. ಗ್ರಾಮದವರಿಗೆ ಈ ಬದನೆ ಹಸಿರು ಬಂಗಾರ. ಈ ವಿಶಿಷ್ಟ ಬದನೆಯ ರುಚಿ ಅದ್ಭುತವಾಗಿರುತ್ತೆ. ಈ ಬದನೆಯನ್ನ ಬೇರೆಡೆ ಬೆಳೆಸಿದ್ರೆ ಬೆಳೆಯಲ್ಲ. ಒಂದು ವೇಳೆ ಬೆಳೆಯಲು ಪ್ರಯತ್ನಿಸಿದ್ರೂ ಮಟ್ಟುಗುಳ್ಳದ ರುಚಿಗೆ ಸಮಾನವಾಗಲ್ಲ. ವಾದಿರಾಜರು ಹಾಗೂ ಶ್ರೀಕೃಷ್ಣನ ಅನುಗ್ರಹದಿಂದ ಇಲ್ಲಿನ ಬದನೆಗೆ ವಿಶೇಷ ರುಚಿ ಮತ್ತು ಮಹತ್ವ ಬಂದಿದೆ. ಹೀಗಾಗಿ ಮಟ್ಟುಗುಳ್ಳಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ. ಭಾರತದಲ್ಲಿ ಪೇಟೆಂಟ್ ಪಡೆದ ಮೊದಲ ತರಕಾರಿ ಮಟ್ಟುಗುಳ್ಳ. ಉಡುಪಿಯ ಪ್ರಸಿದ್ಧ ವಾಣಿಜ್ಯ ಬೆಳೆಯಾಗಿರುವ ಮಟ್ಟುಗುಳ್ಳ ಪರಂಪರಾಗತವಾಗಿ ಬೆಳೆಯುತ್ತಿರುವ ಬೆಳೆ. ಹೀಗಾಗಿ ಇಲ್ಲಿನ ಬೆಳೆಗಾರರಿಗೆ ಚೆನ್ನೈನ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರೇಷನ್ ಇಲಾಖೆ ಅಧಿಕೃತವಾಗಿ ಪೇಟೆಂಟ್ ಕೂಡ ನೀಡಿದೆ. ಈ ಮೂಲಕ ಭಾರತದಲ್ಲಿ ಪೇಟೆಂಟ್ ಪಡೆದ ಮೊದಲ ತರಕಾರಿ ಎಂಬ ಹೆಗ್ಗಳಿಕೆಗೂ ಮಟ್ಟುಗುಳ್ಳ ಪಾತ್ರವಾಗಿದೆ. ಮಧುಮೇಹಕ್ಕೆ ದಿವ್ಯೌಷಧ ಈ ಮಟ್ಟುಗುಳ್ಳ. ಮಟ್ಟುಗುಳ್ಳದಲ್ಲಿದೆ ನಂಜು ನಿರೋಧಕ ಗುಣ. ಮಟ್ಟುಗುಳ್ಳ ಮಧುಮೇಹಕ್ಕೆ ದಿವ್ಯೌಷಧ. ಇದಕ್ಕೆ ನಂಜು ನಿರೋಧಕ ಗುಣವೂ ಇದೆ. ವಾದಿರಾಜರು ಅನುಗ್ರಹಿಸಿದ ಮಟ್ಟುಗುಳ್ಳವನ್ನ ಇಲ್ಲಿನ ರೈತರು ಪೂಜ್ಯ ಭಾವನೆಯಿಂದ ಬೆಳೆಯುತ್ತಾರೆ. ಶ್ರೀಕೃಷ್ಣನ ಆಶೀರ್ವಾದ ಮತ್ತು ಬದನೆ ಬೆಳೆಯಿಂದ ಅಸಂಖ್ಯಾತ ರೈತರ ಬದುಕು ಬಂಗಾರವಾಗಿದೆ. ಮಟ್ಟು ಗ್ರಾಮದ ಜನರ ಪಾಲಿಗೆ ಹಸಿರು ಬಂಗಾರವಾಗಿರುವ ಮಟ್ಟುಗುಳ್ಳದ ಬಗ್ಗೆ ತಿಳ್ಕೊಂಡ್ವಿ. ಉಡುಪಿ ಶ್ರೀ ಕ್ಷೇತ್ರ ಅನ್ನ ಬ್ರಹ್ಮ ಕ್ಷೇತ್ರವಾಗಿ ಜಗತ್ ಪ್ರಸಿದ್ಧಿ ಪಡೆಯೋಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಉಡುಪಿ ಅನ್ನ ಬ್ರಹ್ಮ ಕ್ಷೇತ್ರ ಅಂತ ಹೆಸರು ಪಡೆದಿರುವ ಪರಮ ಪುಣ್ಯಧಾಮ. ಉಡುಪಿಗೆ ಈ ಹೆಸರು ಬರೋಕೆ ಕಾರಣ ಏನು? ಉಡುಪಿ ಹೋಟೆಲ್ಗಳ ಯಶಸ್ಸಿನ ಹಿಂದೆ ಇರುವ ಗುಟ್ಟೇನು? ಈ ಎಲ್ಲದರ ಬಗ್ಗೆ ಈಗ ತಿಳಿಯೋಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ತಿರುಪತಿ ಕಾಂಚನ ಬ್ರಹ್ಮ ಕ್ಷೇತ್ರವಾದ್ರೆ ಪಂಡರಾಪುರ ನಾದ ಬ್ರಹ್ಮ ಕ್ಷೇತ್ರ. ನಮ್ಮ ಉಡುಪಿ ಅನ್ನ ಬ್ರಹ್ಮ ಕ್ಷೇತ್ರ. ತಿರುಪತಿ ತಿಮ್ಮಪ್ಪ ಜಗತ್ತಿನ ವಿಶ್ವ ಪ್ರಸಿದ್ಧ ದೇವರು. ಈ ಕ್ಷೇತ್ರಕ್ಕೆ ಹರಿದು ಬರೋ ಕಾಂಚಾಣದಿಂದಲೇ ತಿಮ್ಮಪ್ಪ ಜಗತ್ತಿನ ಶ್ರೀಮಂತ ದೇವರು. ಹೀಗಾಗಿ ಇದು ಕಾಂಚಾಣ ಕ್ಷೇತ್ರವಾಗಿ ಪ್ರಸಿದ್ಧಿ. ವೈಕುಂಠ ಪದಿದಾನ ವೈಕುಂಠವರ ಬಿಟ್ಟು ವೆಂಕಟಾದ್ರಿಗೆ ಬಂದು ಶ್ರೀಕಾಂತ ನಿಂತ. ವೈಕುಂಠ ಪದಿದಾನ ವೈಕುಂಠವರ ಬಿಟ್ಟು ವೆಂಕಟಾದ್ರಿಗೆ ಬಂದು ಶ್ರೀಕಾಂತ ನಿಂತ. ಪಂಡರಾಪುರದಲ್ಲಿ ನಿತ್ಯ ಸಂಗೀತ ನಾದ ನಿನಾದಗಳು ಕೇಳಿ ಬರ್ತಾನೆ ಇರುತ್ತೆ. ಇಲ್ಲಿನ ಭಕ್ತರು ಪಾಂಡುರಂಗ ವಿಠಲನನ್ನ ತಾಳ ತಂಬೂರಿಗಳ ಮೂಲಕ ಸ್ತುತಿಸುತ್ತಾರೆ. ಹೀಗಾಗಿ ಪಂಡರಾಪುರ ನಾದ ಬ್ರಹ್ಮ ಕ್ಷೇತ್ರವಾಗಿ ಜನಜನಿತ. ಪಾಂಡುರಂಗ ಪಂಡರಿನಾಥ ಪಾಂಡುರಂಗ 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 ಪಾಂಡುರಂಗ. ಉಡುಪಿ ಕಡಗೋಲು ಮುದ್ದು ಕೃಷ್ಣನ ನೆಲೆವೀಡು. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರಿಗೆ ಅನ್ನದಾಸೋಹ ನಡೀತಾನೆ ಇರುತ್ತೆ.
ಹೀಗಾಗಿ ಉಡುಪಿಯ ಶ್ರೀಕೃಷ್ಣ ಮಠ ಅನ್ನಬ್ರಹ್ಮ ಕ್ಷೇತ್ರವಾಗಿ ಹೆಸರುವಾಸಿ. ಉಡುಪಿ ಅನ್ನಬ್ರಹ್ಮ ಕ್ಷೇತ್ರ ಹೇಗಾಯ್ತು ಗೊತ್ತಾ? ಉಡುಪಿಯಲ್ಲಿ ದ್ವಾಪರ ಯುಗದ ಕಡಗೋಲು ಕೃಷ್ಣನನ್ನ ಪ್ರತಿಷ್ಠಾಪಿಸಿದ ಮಧ್ವಾಚಾರ್ಯರು ಕೃಷ್ಣನ ಸೇವೆಗೈಯಲು ಅಷ್ಟ ಮಠಗಳನ್ನ ಸ್ಥಾಪಿಸುತ್ತಾರೆ. ಪ್ರತಿ ಮಠಕ್ಕೂ ಒಬ್ಬೊಬ್ಬ ಯತಿಯನ್ನ ನೇಮಿಸುತ್ತಾರೆ. ಶ್ರೀಕೃಷ್ಣನ ಮಹಿಮೆ ಮತ್ತು ಮಧ್ವಾಚಾರ್ಯರ ತಪೋಶಕ್ತಿಯಿಂದ ಉಡುಪಿಗೆ ಅಸಂಖ್ಯಾತ ಭಕ್ತರು ಬರಲು ಪ್ರಾರಂಭಿಸುತ್ತಾರೆ. ಉಡುಪಿ ಕೃಷ್ಣನ ಸನ್ನಿಧಿಗೆ ಹೇಗೆ ಪ್ರಸಿದ್ಧವೋ ಹೋಟೆಲ್ ಉದ್ಯಮಕ್ಕೂ ಪ್ರಸಿದ್ಧ ಇದೆ. ಉಡುಪಿಯ ಹೋಟೆಲ್ ಉದ್ಯಮದ ಯಶಸ್ಸಿನ ಹಿಂದೆ ಉಡುಪಿ ಕೃಷ್ಣನ ಪ್ರಭಾವ ಇದೆ. ಅದಕ್ಕೆ ಕಾರಣ ಉಡುಪಿಯ ಕೃಷ್ಣ ಅನ್ನಬ್ರಹ್ಮ ಅಂತ. ಮಧ್ವಾಚಾರ್ಯರು ಇಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪಿಸಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡುವ ಹೊತ್ತಿಗೆ ಅಷ್ಟಮಠಾಧೀಶರಿಗೆ, ಸ್ವಾಮೀಜಿಗಳಿಗೆ ಕೃಷ್ಣನನ್ನು ಆರಾಧನೆ ಮಾಡುವ ಬಾಲ ಸನ್ಯಾಸಿಗಳಿಗೆ ಕೊಟ್ಟ ಆದೇಶ ಇಲ್ಲಿ ಅನ್ನದಾನ ಅತ್ಯಂತ ವ್ಯವಸ್ಥಿತವಾಗಿ, ಸುವ್ಯವಸ್ಥಿತವಾಗಿ, ನಿರಂತರವಾಗಿ ನಡೀಬೇಕು ಅಂತ ಹೇಳುವ ಕಾರಣಕ್ಕೆ ಒಂದು ಅಕ್ಷಯ ಪಾತ್ರೆ ಮತ್ತು ಸೆಟ್ಟುಗವನ್ನು ನಿತ್ಯ ಪೂಜೆಗಾಗಿ ಕೃಷ್ಣನ ಸನಿಹದಲ್ಲಿ ಇಟ್ಟುಕೊಟ್ಟಿದ್ದಾರೆ. ಮಧ್ವಾಚಾರ್ಯರು ಅಷ್ಟಮಠಾಧೀಶರಿಗೆ, ಕೃಷ್ಣನನ್ನ ಆರಾಧಿಸುವ ಬಾಲ ಸನ್ಯಾಸಿಗಳಿಗೆ ಇಲ್ಲಿ ಅನ್ನದಾನ ವ್ಯವಸ್ಥಿತವಾಗಿ ನಿರಂತರವಾಗಿ ನಡೆಯಬೇಕೆಂದು ಆದೇಶಿಸುತ್ತಾರೆ. ಅನ್ನದಾಸೋಹಕ್ಕೆ ಯಾವತ್ತೂ ತೊಂದರೆ ಆಗಬಾರದೆಂದು ಅಕ್ಷಯ ಪಾತ್ರೆಯನ್ನ ನೀಡುತ್ತಾರೆ. ಪರ್ಯಾಯದ 2 ವರ್ಷಗಳ ಅವಧಿ ಮುಗಿದಾಗ ಅಕ್ಷಯ ಪಾತ್ರೆ ಹಸ್ತಾಂತರದ ಮೂಲಕ ಆಡಳಿತದ ಹಸ್ತಾಂತರ ನಡೆಯುತ್ತೆ. ಪರ್ಯಾಯ ಪೂರ್ಣಗೊಳಿಸಿದ ಯತಿಗಳು ಪರ್ಯಾಯಕ್ಕೆ ಕುಳಿತುಕೊಳ್ಳುವ ಸ್ವಾಮಿಗಳಿಗೆ ಅಕ್ಷಯ ಪಾತ್ರೆಯನ್ನ ಹಸ್ತಾಂತರ ಮಾಡುತ್ತಾರೆ. ವಿಶೇಷ ಅಂದ್ರೆ ಎಂದಿಗೂ ಕೃಷ್ಣನಿಗೆ ನೈವೇದ್ಯ ತಯಾರಾಗೋದು ಮಧ್ವಾಚಾರ್ಯರು ನೀಡಿರುವ ಈ ಅಕ್ಷಯ ಪಾತ್ರೆಯಲ್ಲೇ. ಇದರಲ್ಲಿ ಮಾಡುವ ಅನ್ನ ಅಕ್ಷಯವಾಗುತ್ತೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಕೃಷ್ಣ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದ್ರೂ ಇಲ್ಲಿ ಅನ್ನಕ್ಕೆ ಕೊರತೆಯಾಗಲ್ಲ. ಉಡುಪಿ ಮಠ ಅಂದ್ರೆ ಎಲ್ಲರಿಗೂ ಬಾಯಲ್ಲಿ ನೀರೂರಿಸುವ ರುಚಿಕಟ್ಟಾದ ಭೋಜನ ಕಣ್ಮುಂದೆ ಬರುತ್ತೆ. ಕೃಷ್ಣನಿಗೆ ಸಮಾನವಾದ ಪುಟ್ಟ ಮಕ್ಕಳು ಪೌಷ್ಟಿಕ ಆಹಾರ ಸೇವಿಸಬೇಕು ಎಂಬ ಕಾರಣಕ್ಕಾಗಿ 14 ವರ್ಷಗಳ ಹಿಂದೆ ಮಕ್ಕಳಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಇದೀಗ ಈ ಯೋಜನೆ ವಿಸ್ತಾರವಾಗಿ ಉಡುಪಿ ಜಿಲ್ಲೆಯ ಒಟ್ಟು 152 ಅನುದಾನಿತ ಶಾಲೆಯ 32,000 ಮಕ್ಕಳಿಗೆ ಪ್ರತಿನಿತ್ಯ ಕೃಷ್ಣ ಮಠದಿಂದ ಅನ್ನದಾಸೋಹ ನಡೆಯುತ್ತೆ. ವಿಶೇಷ ಅಂದ್ರೆ 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರ ಕಾಲದಲ್ಲಿ ಆರಂಭವಾದ ಅನ್ನದಾಸೋಹ ಎಂದಿಗೂ ಯಾವುದೇ ತೊಂದರೆಯಿಲ್ಲದೆ ನಡೀತಾ ಇದೆ. ಉಡುಪಿ ಶ್ರೀ ಕೃಷ್ಣ ಮಠಕ್ಕೂ ಉಡುಪಿ ಹೋಟೆಲ್ಗೂ ಇದೆ ನಂಟು. ಉಡುಪಿ ಭಾಗದ ಯಾರೇ ಹೋಟೆಲ್ ಇಟ್ರೂ ಯಶಸ್ಸು ಖಚಿತ. ಅನ್ನಬ್ರಹ್ಮ ಕ್ಷೇತ್ರದ ಮಹಿಮೆಯಿಂದಲೇ ಉಡುಪಿ ಹೋಟೆಲ್ಗಳು ಗೆಲ್ಲೋದು. ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿ ಎಷ್ಟು ಜಗತ್ ಪ್ರಸಿದ್ಧಿ ಪಡೆದಿದೆಯೋ ಅಷ್ಟೇ ವಿಶ್ವವಿಖ್ಯಾತಿಯನ್ನ ಉಡುಪಿ ಹೋಟೆಲ್ಗಳು ಗಳಿಸಿವೆ ಎಂದು ಜಗತ್ತಿನಲ್ಲಿ ಎಲ್ಲೇ ಹೋದ್ರೂ ಉಡುಪಿಯ ಹೋಟೆಲ್ಗಳು ಕಾಣಸಿಗುತ್ತವೆ. ಈ ಯಶಸ್ಸಿನ ಹಿಂದಿರೋ ಶಕ್ತಿ ಉಡುಪಿಯ ಶ್ರೀಕೃಷ್ಣ. ಹಿಂದೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದ ಉಡುಪಿ ಭಾಗದ ಬ್ರಾಹ್ಮಣರಿಗೆ ರಾಜರಿಂದ ಹಣ, ಭೂಮಿ, ವಿವಿಧ ಕೊಡುಗೆಗಳು ಪ್ರಾಪ್ತಿಯಾಗ್ತಾ ಇತ್ತು. ರಾಜಾಶ್ರಯ ತಪ್ಪಿ ಹೋದ ನಂತರ ಈ ಸವಲತ್ತುಗಳು ಬ್ರಾಹ್ಮಣರಿಗೆ ತಪ್ಪಿ ಹೋಯಿತು. ನಂತರ ಹೊಟ್ಟೆಪಾಡಿಗಾಗಿ ಉಡುಪಿ ಮಠದಲ್ಲಿ ವಿವಿಧ ರೀತಿಯ ಅಡುಗೆ ಮಾಡಿ ಪ್ರಾವೀಣ್ಯತೆ ಹೊಂದಿದ್ದ ಬ್ರಾಹ್ಮಣರು ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಅಡುಗೆ ಮಾಡಲು ಪ್ರಾರಂಭಿಸಿದ್ರು. ನಂತರದಲ್ಲಿ ಅವರೇ ಹೋಟೆಲ್ ಉದ್ಯಮ ಆರಂಭಿಸಿ ಯಶಸ್ಸು ಕಾಣ್ತಾರೆ.
ಮಠದಲ್ಲಿ ತಯಾರಿಸಲಾಗುವ ವೈವಿಧ್ಯಮಯ ಅಡುಗೆಗಳು ಮುಂದೆ ಹೋಟೆಲ್ ಮೆನು ಸೇರುತ್ತವೆ. ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಮಾಡುವ ಹುಳಿ, ತಿಳಿಸಾರು, ಇಡ್ಲಿ, ದೋಸೆ, ಪುಳಿಯೋಗರೆ ಹೀಗೆ ವಿವಿಧ ಬಗೆಯ ಪಲ್ಯಗಳು, ಸಿಹಿ ಪದಾರ್ಥಗಳು ವಿಶ್ವದಲ್ಲೇ ಪ್ರಸಿದ್ಧಿ ಪಡೆಯುತ್ತೆ. ಉಡುಪಿ ಭಾಗದವರು ತಮ್ಮ ಹೋಟೆಲ್ಗಳಿಗೆ ಉಡುಪಿ ಉಪಹಾರ ದರ್ಶಿನಿ, ಉಡುಪಿ ಹೋಟೆಲ್, ಉಡುಪಿ ಉಪಚಾರ್ ಹೀಗೆ ವಿವಿಧ ಹೆಸರುಗಳನ್ನ ಇಟ್ಟಾರೆ. ನಮ್ಮ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಲ್ಲಿ ಉಡುಪಿ ಹೋಟೆಲ್ಗಳು ರಾರಾಜಿಸುತ್ತವೆ. ಅನ್ನದಾನ ನಡೆಯುವ ನೆಲಕ್ಕೆ ಕ್ಷಾಮ ಬರಲ್ಲ. ಆ ನೆಲ ಎಂದೆಂದಿಗೂ ಶಾಂತಿ ಮತ್ತು ಸಮೃದ್ಧವಾಗಿರುತ್ತೆ ಎನ್ನುವುದಕ್ಕೆ ಉಡುಪಿ ಪ್ರತ್ಯಕ್ಷ ಸಾಕ್ಷಿ. ಶ್ರೀಕೃಷ್ಣನ ಅನುಗ್ರಹದಿಂದ ಉಡುಪಿ ಶ್ರೀ ಮಠದ ವತಿಯಿಂದ ನಿತ್ಯ ದಾಸೋಹ ನಡೆಯುತ್ತೆ. ಈ ಅನ್ನಬ್ರಹ್ಮ ಕ್ಷೇತ್ರದಲ್ಲಿ ಬಡವರನ್ನ ಹುಡುಕಿದ್ರೂ ಸಿಕ್ಕಲ್ಲ ಎಂಬ ಮಾತಿದೆ. ಉಡುಪಿಯ ಶ್ರೀಕೃಷ್ಣನಂತೆ ಉಡುಪಿಯ ಹೋಟೆಲ್ಗಳು ಕೂಡ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಶ್ರೀಕೃಷ್ಣನ ದಯೆ, ಮಧ್ವಾಚಾರ್ಯರ ತಪಶಕ್ತಿಯಿಂದ ಈ ಭಾಗದವರು ಜಗತ್ತಿನ ಯಾವ ಮೂಲೆಯಲ್ಲಿ ಹೋಟೆಲ್ ಉದ್ಯಮ ಆರಂಭಿಸಿದ್ರೂ ಯಶಸ್ಸು ಪ್ರಾಪ್ತಿಯಾಗುವುದು ಖಚಿತ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.